ಅಕ್ರಮ ಚಟುವಟಿಕೆಗಳ ತಾಣವಾಗ್ಬಿಟ್ಟಿದೆ ಯಾದಗಿರಿಯ ನಗರಸಭೆಯ ಒಂದು ಮಳಿಗೆಗಳೇನಿದೆ ಅವು ಈ ರೀತಿಯಾಗಿ ಅಕ್ರಮಗಳಿಗೆ ಒಳಗಾಗ್ತಾ ಇವೆ. ಕೂಡಲೇ ಸ್ವಚ್ಛತೆಯನ್ನು ಮಾಡಿ ಸಾರ್ವಜನಿಕರಿಗೆ ಹರಾಜು ಮೂಲಕ ವಿತರಣೆಯನ್ನು ಮಾಡಿ ಅಂತ ನಗರಸಭೆಗೆ ಆದಾಯ ಕೂಡ ಬರುತ್ತೆ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರ ಆಗಿರುವಂತಹ ಉಮೇಶ್ ಮುದ್ನಾಳ್ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ನಗರಸಭೆ ಮಳಿಗೆಗಳಲ್ಲಿ ನಿರಂತರವಾಗಿ ರಾತ್ರಿ ವೇಳೆ ಕಟ್ಟಡಗಳಲ್ಲಿ ಕುಡುಕರ ಒಂದು ಹಾವಳಿಯಿಂದ ಗಬ್ಬೆದ್ದು ನಾರ್ತಾ ಇದೆ ಒಂದು ನಗರಸಭೆ ಸಂಕೀರ್ಣ ಎಲ್ಲವೂ ಕೂಡ. ದಿಢೀರಂತಾಗಿ ಜಿಲ್ಲಾಧಿಕಾರಿಗಳು ಭೇಟಿಯಾದರೂ ನೀಡಿ ಪರಿಶೀಲನೆಯನ್ನು ಮಾಡಿ ಅವಾಗಾದರೂ ನಿಮಗೆ ಗೊತ್ತಾಗುತ್ತೆ ಅಂತ ಆಗ್ರಹವನ್ನು ಮಾಡಿದ್ದಾರೆ. ಯಾದಗಿರಿಯ ಒಂದು ಜಿಲ್ಲಾಡಳಿತ ನಿರ್ಲಕ್ಷ್ಯದಿಂದ ನಗರಸಭೆ ಸಂಕೀರ್ಣ ಏನಿದೆ ಸುತ್ತಲೂ ಕೂಡ ಜಾಲಿ ಮುಳ್ಳುಗಳು ಕೂಡ ಬೆಳೆದು ಗಿಡಗಳು ನಿಂತು ಬಿಟ್ಟಿವೆ, ಕಾಡಾಗ್ಬಿಟ್ಟಿದೆ. ಹೀಗಾಗಿ ತ್ಯಾಜ್ಯ ಕೂಡ ಅಲ್ಲಿ ಸಾಕಷ್ಟು ಬಿದ್ದಿದೆ. ಅಕ್ರಮ ಅನೈತಿಕ ಚಟುವಟಿಕೆಗಳ ಇದು ತಾಣವಾಗ್ತಾ ಇದೆ. ಒಳ್ಳೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಾರೆ ಇವರು. ಜಿಲ್ಲಾಡಳಿತ ಮತ್ತು ನಗರಸಭೆ ಒಂದು ವಾರದೊಳಗೆ ಈ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡದೆ ಹೋದಲ್ಲಿ ನಾವೊಂದು ಮುಂದಿನ ಒಂದು ದಿನಗಳಲ್ಲಿ ರಸ್ತೆಗಳನ್ನು ತಡೆದು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿ ಇರ್ತಕ್ಕಂಥ ನಗರಸಭೆ ಮಳಿಗೆಗಳು ಸುಮಾರು 34ಕ್ಕೂ ಹೆಚ್ಚು ಮಳಿಗೆಗಳು ಸುಮಾರು 80 ವರ್ಷಗಳಿಂದ ನಿರ್ಮಾಣ ಮಾಡಿ ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಕೂಡ ಇವತ್ತಿನ ದಿವಸ ಸಾರ್ವಜನಿಕರಿಗೆ ಯಾರಿಗೆ ಬಳಕೆಗಿಲ್ಲ. ಆಮೇಲೆ ಏನೇನೋ ನಗರಸಭೆ ಕಚೇರಿ ಕಟ್ಟೋ ಟೈಮ್ನಾಗ ಇಲ್ಲಿ ಬಂದ್ಮ್ಯಾಗ ಅವ್ರು ಹೋದ್ಮ್ಯಾಗ ಇಲ್ಲೆಲ್ಲ ರಾತ್ರಿ ಅನೈತಿಕ ಚಟುವಟಿಕೆ ತಾಣ ಆಗಿದೆ. ದಿನನಿತ್ಯ ಮದ್ಯಪಾನ ತಂದು ಸೇವನೆ ಮಾಡ್ತಾರ. ಎಲ್ಲಿ ಬಂತಲ್ಲೇ ಏನದ ಮಲ ಮೂತ್ರ ವಿಸರ್ಜನೆ ಮಾಡಿ ಗಬ್ಬೆದ್ದು ನಾರ್ಲಾಗತ್ತದ. ಇದರಲ್ಲಿ ಯಾವ ಟೈಮ್ನಾಗ ಏನಾದ್ರೂ ಇದಕ್ಕೆ ನೇರ ನಗರಸಭೆನೇ ಹೊಣೆ ಆಗ್ಬೇಕಂತ ಜಿಲ್ಲಾಡಳಿತ ತಕ್ಷಣ ಒಂದು ವಾರದೊಳಗೆ ಎಲ್ಲೆಲ್ಲಿ ಶಿಥಿಲಗೊಂಡದ ಎಲ್ಲ ರಿಪೇರ್ ಮಾಡಬೇಕು, ಸ್ವಚ್ಛತೆ ಮಾಡಬೇಕು, ಪೇಂಟಿಂಗ್ ಮಾಡಿಕೇಸಿ ಹರಾಜ್ ಮಾಡಿಕೇಸಿ ಎಲ್ಲರಿಗೂ ಕೊಟ್ಟು ಇದನ್ನ ಬಳಕೆ ಬರ್ತಕ್ಕಂಥ ಕೆಲಸ ಮಾಡೋದು. ಬಳಕೆ ಮಾಡಿದ್ರೆ ನಗರಸಭೆಗೂ ಆದಾಯ ಬರ್ತದ. ಮತ್ತಿಲ್ಲಿ ಏನಾಗ್ತದ ಅನೈತಿಕ ಚಟುವಟಿಕೆ ಕಡಿವಾಣ ಆದ ಅಂತ ಇಂತಹ ಕೋಟಿಗಟ್ಟಲೆ ಸಾರ್ವಜನಿಕರ ಯಾದಗಿರಿ ನಗರ ಜನತೆಯ ಹಣ ಕ್ರ್ಯಾಕ್ ಆಗಿರ್ತಕ್ಕಂಥ ಎಲ್ಲೆಲ್ಲ ಶಿಥಿಲಗೊಂಡ್ರೆ ಎಲ್ಲ ಕಡೆ ರಿಪೇರ್ ಮಾಡಿಕೇಸಿ ಸ್ವಚ್ಛತೆ ಮಾಡಿ ಕಲರಿಂಗ್ ಮಾಡಿಕೇಸಿ ಏನದ ಎಲ್ಲರಿಗೂ ಬಳಕೆಗೆ ಬರ್ತಕ್ಕಂಥ ಕೆಲಸಕ್ಕೆ ಆಗ್ಬೇಕು. ಎಷ್ಟನ ಬರ್ಲಿ ಇದಕ್ಕ 1,000 ಬರ್ಲಿ 2,000 ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿ ಇರ್ತಕ್ಕಂಥ ನಗರಸಭೆ ಮಳಿಗೆಗಳು ಸುಮಾರು 34ಕ್ಕೂ ಹೆಚ್ಚು ಮಳಿಗೆಗಳು ಸುಮಾರು 80 ವರ್ಷಗಳಿಂದ ನಿರ್ಮಾಣ ಮಾಡಿ ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಕೂಡ ಇವತ್ತಿನ ದಿವಸ ಸಾರ್ವಜನಿಕರಿಗೆ ಯಾರಿಗೆ ಬಳಕೆಗಿಲ್ಲ. ಆಮೇಲೆ ಏನೇನೋ ನಗರಸಭೆ ಕಚೇರಿ ಕಟ್ಟೋ ಟೈಮ್ನಾಗ ಇಲ್ಲಿ ಬಂದ್ಮ್ಯಾಗ ಅವ್ರು ಹೋದ್ಮ್ಯಾಗ ಇಲ್ಲೆಲ್ಲ ರಾತ್ರಿ ಅನೈತಿಕ ಚಟುವಟಿಕೆ ತಾಣ ಆಗಿದೆ. ದಿನನಿತ್ಯ ಮದ್ಯಪಾನ ತಂದು ಸೇವನೆ ಮಾಡ್ತಾರ. ಎಲ್ಲಿ ಬಂತಲ್ಲೇ ಏನದ ಮಲ ಮೂತ್ರ ವಿಸರ್ಜನೆ ಮಾಡಿ ಗಬ್ಬೆದ್ದು ನಾರ್ಲಾಗತ್ತದ. ಇದರಲ್ಲಿ ಯಾವ ಟೈಮ್ನಾಗ ಏನಾದ್ರೂ ಇದಕ್ಕೆ ನೇರ ನಗರಸಭೆನೇ ಹೊಣೆ ಆಗ್ಬೇಕಂತ ಜಿಲ್ಲಾಡಳಿತ ತಕ್ಷಣ ಒಂದು ವಾರದೊಳಗೆ ಎಲ್ಲೆಲ್ಲಿ ಶಿಥಿಲಗೊಂಡದ ಎಲ್ಲ ರಿಪೇರ್ ಮಾಡಬೇಕು, ಸ್ವಚ್ಛತೆ ಮಾಡಬೇಕು, ಪೇಂಟಿಂಗ್ ಮಾಡಿಕೇಸಿ ಹರಾಜ್ ಮಾಡಿಕೇಸಿ ಎಲ್ಲರಿಗೂ ಕೊಟ್ಟು ಇದನ್ನ ಬಳಕೆ ಬರ್ತಕ್ಕಂಥ ಕೆಲಸ ಮಾಡೋದು. ಬಳಕೆ ಮಾಡಿದ್ರೆ ನಗರಸಭೆಗೂ ಆದಾಯ ಬರ್ತದ. ಮತ್ತಿಲ್ಲಿ ಏನಾಗ್ತದ ಅನೈತಿಕ ಚಟುವಟಿಕೆ ಕಡಿವಾಣ ಆದ ಅಂತ ಇಂತಹ ಕೋಟಿಗಟ್ಟಲೆ ಸಾರ್ವಜನಿಕರ ಯಾದಗಿರಿ ನಗರ ಜನತೆಯ ಹಣ ಕ್ರ್ಯಾಕ್ ಆಗಿರ್ತಕ್ಕಂಥ ಎಲ್ಲೆಲ್ಲ ಶಿಥಿಲಗೊಂಡ್ರೆ ಎಲ್ಲ ಕಡೆ ರಿಪೇರ್ ಮಾಡಿಕೇಸಿ ಸ್ವಚ್ಛತೆ ಮಾಡಿ ಕಲರಿಂಗ್ ಮಾಡಿಕೇಸಿ ಏನದ ಎಲ್ಲರಿಗೂ ಬಳಕೆಗೆ ಬರ್ತಕ್ಕಂಥ ಕೆಲಸಕ್ಕೆ ಆಗ್ಬೇಕು. ಎಷ್ಟನ ಬರ್ಲಿ ಇದಕ್ಕ 1,000 ಬರ್ಲಿ 2,000 ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.